ಹುಟ್ಟಿದ ತಿಂಗಳು ನಿಮ್ಮ ಪ್ರೀತಿಯ ಜೀವನದ ಎಲ್ಲಾ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ. ಬಹುಶಃ ನಿಮಗೆ ಇದು ತಿಳಿದಿರಬಹುದು ಅಥವಾ ನಿಮಗೆ ತಿಳಿದಿಲ್ಲದಿರಬಹುದು, ಆದರೆ ನಿಮ್ಮ ಜನ್ಮ ತಿಂಗಳು ನಿಮ್ಮ ವ್ಯಕ್ತಿತ್ವ ಮತ್ತು ಭವಿಷ್ಯದ ಮತ್ತು ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಅನೇಕ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ. ಆದ್ದರಿಂದ ಯಾವುದೇ ವಿಳಂಬವಿಲ್ಲದೆ ನಿಮ್ಮ ಜನ್ಮ ತಿಂಗಳು ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಏನು ಹೇಳುತ್ತದೆ ಎಂದು ತಿಳಿಯೋಣ. 1. ಜನವರಿ. ನೀವು ಜನವರಿ ತಿಂಗಳಲ್ಲಿ ಜನಿಸಿದರೆ ನಿಮ್ಮ ವ್ಯಕ್ತಿತ್ವವು ತುಂಬಾ ಆಕರ್ಷಕವಾಗಿರುತ್ತದೆ ಮತ್ತು ವಿರುದ್ಧ ಲಿಂಗವು ನಿಮ್ಮ ಕಡೆಗೆ ಸುಲಭವಾಗಿ ಆಕರ್ಷಿತವಾಗುತ್ತದೆ. ಪ್ರೀತಿಯನ್ನು ವ್ಯಕ್ತಪಡಿಸಲು ಬಂದಾಗ ನೀವು ತುಂಬಾ ರೊಮ್ಯಾಂಟಿಕ್ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತೀರಿ. ನಿಮ್ಮ ಸಂಗಾತಿಯ ನಗುವಿಗಾಗಿ ನೀವು ಎಲ್ಲವನ್ನೂ ನೀಡಬಹುದು. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಅವಕಾಶವನ್ನು ನೀವು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಜನವರಿ ನಿಮ್ಮ ಲೈಂಗಿಕ ಜೀವನವು ಉತ್ತಮವಾಗಿರುತ್ತದೆ. ನೀವು ತುಂಬಾ ಸಾಹಸಮಯ ರೀತಿಯವರು. ನಿಮ್ಮ ಜೀವನದಲ್ಲಿ ಬರುವ ವ್ಯಕ್ತಿ ನಿಜವಾಗಿಯೂ ಅದೃಷ್ಟವಂತನಾಗಿರುತ್ತಾನೆ. 2. ಫೆಬ್ರವರಿ. ನೀವು ಫೆಬ್ರವರಿ ತಿಂಗಳಲ್ಲಿ ಜನಿಸಿದರೆ ನೀವು ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ವ್ಯಕ್ತಿ. ನೀವು ಸಂಪೂರ್ಣವಾಗಿ ಪ್ರೀತಿಗೆ ಮೀಸಲಾಗಿದ್ದೀರಿ ಮತ್ತು ಆದರ್ಶ ಜೀವನ ಸಂಗಾತಿಯ ಹುಡುಕಾಟದಲ್ಲಿದ್ದೀರಿ. ನೀವು ತುಂಬಾ ಕಾಳಜಿಯುಳ್ಳವರಾಗಿದ್ದೀರಿ ಮತ್ತು ನಿಮ್ಮ ಬಗ್ಗೆ ಈ ವಿಷಯವು ಇತರರನ್ನು ನಿಮ್ಮ ಹತ್ತಿರಕ್ಕೆ ತರುತ್ತದೆ. ನೀವು ಸಮಾನ ಮನಸ್ಕರೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತೀರಿ. ನೀವು ಪ್ರೀತಿಯಲ್ಲಿ ತುಂಬಾ ಭಾವೋದ್ರಿಕ್ತರಾಗಿದ್ದೀರಿ. ನೀವು ಹೊಸ ವಿಷಯಗಳನ್ನು ಅನ್ವೇಷಿಸಲು ಇಷ್ಟಪಡುತ್ತೀರಿ ಮತ್ತು ನಿಮಗೆ ಬೇಕಾದುದನ್ನು ನೀವು ಯಾವಾಗಲೂ ಸಾಧಿಸುತ್ತೀರಿ. 3. ಮಾರ್ಚ್. ನೀವು ಮಾರ್ಚ್ ತಿಂಗಳಲ್ಲಿ ಜನಿಸಿದರೆ ನೀವು ಯಾವಾಗಲೂ ಪ್ರೀತಿಯಲ್ಲಿರಲು ಇಷ್ಟಪಡುತ್ತೀರಿ ಮತ್ತು ಇದು ನಿಮ್ಮ ದೊಡ್ಡ ಸಮಸ್ಯೆ ಆಗಿದೆ. ನೀವು ಪ್ರತಿಯೊಬ್ಬ ಪಾಲುದಾರರಲ್ಲಿ ವಿಭಿನ್ನ ಗುಣಗಳನ್ನು ನೋಡುತ್ತೀರಿ ಮತ್ತು ಅದಕ್ಕಾಗಿಯೇ ನೀವು ಒಬ್ಬ ವ್ಯಕ್ತಿಯೊಂದಿಗೆ ಬದುಕಲು ಕಷ್ಟವಾಗುತ್ತದೆ. ನಿಮ್ಮ ಈ ಸ್ವಭಾವವು ಸಂಬಂಧಗಳಲ್ಲಿ ನಿಮಗೆ ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ನೀವು ದೀರ್ಘಕಾಲದವರೆಗೆ ಯಾರೊಂದಿಗೂ ಪ್ರೀತಿಯ ಸಂಬಂಧವನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಇದು ನಿಮ್ಮ ಸಂಬಂಧವನ್ನು ಹೆಚ್ಚು ಪರಿಣಾಮ ಬೀರುತ್ತದೆ. 4. ಏಪ್ರಿಲ್. ನೀವು ಏಪ್ರಿಲ್ ತಿಂಗಳಿನಲ್ಲಿ ಜನಿಸಿದರೆ ನೀವು ತುಂಬಾ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತೀರಿ. ಅದರಲ್ಲೂ ನೀವು ಯಾವಾಗಲೂ ಇತರರಲ್ಲಿ ನ್ಯೂನತೆಗಳನ್ನು ಹುಡುಕುತ್ತೀರಿ. ಅದು ನಿಮ್ಮ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಿಮ್ಮ ಸಂಗಾತಿಗಾಗಿ ನೀವು ಅನೇಕ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತೀರಿ, ಆದರೆ ಕೆಲವೊಮ್ಮೆ ನೀವು ಅಸೂಯೆ ಕೂಡ ಪಡುತ್ತೀರಿ. 5. ಮೇ ತಿಂಗಳು. ನೀವು ಮೇ ತಿಂಗಳಿನಲ್ಲಿ ಜನಿಸಿದರೆ ನೀವು ಬೇಗನೆ ಪ್ರೀತಿಯಲ್ಲಿ ಬೀಳುವ ವ್ಯಕ್ತಿ. ನಿಮ್ಮ ಭಾವನೆಗಳ ಮೇಲೆ ನಿಮಗೆ ನಿಯಂತ್ರಣವಿಲ್ಲ. ಅದರಲ್ಲೂ ಒಮ್ಮೆ ನೀವು ಯಾರಿಗಾದರೂ ಬದ್ಧತೆಯನ್ನು ಮಾಡಿದರೆ ನೀವು ಅದನ್ನು ಉಳಿಸಿಕೊಳ್ಳುತ್ತೀರಿ. ಮದುವೆ ನಿಮಗೆ ಬಹಳ ಮುಖ್ಯ. ನಿಮ್ಮ ವಿವಾಹ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೀವು 100% ನೀಡುತ್ತೀರಿ. ನಿಮ್ಮ ಸಂಗಾತಿಗೆ ಉಡುಗೊರೆಗಳು ಮತ್ತು ಅಭಿನಂದನೆಗಳನ್ನು ನೀಡಲು ನೀವು ತುಂಬಾ ಇಷ್ಟಪಡುತ್ತೀರಿ. 6. ಜೂನ್ ತಿಂಗಳು. ನೀವು ಜೂನ್ ತಿಂಗಳಲ್ಲಿ ಜನಿಸಿದರೆ ನೀವು ತುಂಬಾ ಸೂಕ್ಷ್ಮ ವ್ಯಕ್ತಿ. ನಿಮ್ಮ ಸಂಗಾತಿಗಾಗಿ ನೀವು ತುಂಬಾ ಕಾಳಜಿ ವಹಿಸುತ್ತೀರಿ. ನೀವು ಮತ್ತು ನಿಮ್ಮ ಸಂಗಾತಿಯು ಎಂದೆಂದಿಗೂ ಸಂತೋಷದಿಂದ ಬದುಕುವ ಜಗತ್ತನ್ನು ರಚಿಸಲು ನೀವು ಬಯಸುತ್ತೀರಿ. ನಿಮ್ಮ ಜೀವನದಲ್ಲಿ ಪ್ರೀತಿ ಬಹಳ ಮುಖ್ಯ. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದರಲ್ಲಿಯೂ ಮುಂದು. ನಿಮ್ಮ ಹಿಂದಿನ ಸಂಬಂಧದ ತಪ್ಪುಗಳನ್ನು ಮರೆತು ಮುಂದೆ ಸಾಗಬೇಕು. 7. ಜುಲೈ. ನೀವು ಪ್ರೀತಿಯಲ್ಲಿ ಬೀಳುವ ವ್ಯಕ್ತಿಗೆ ನೀವು ಭಾವನಾತ್ಮಕವಾಗಿ ಲಗತ್ತಿಸಿರುವುದು ಮಾತ್ರವಲ್ಲ, ಆದರೆ ತುಂಬಾ ರಕ್ಷಣಾತ್ಮಕವಾಗಿರುತ್ತೀರಿ. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಲ್ಲಿ ನೀವು ಹಿಂದುಳಿದಿದ್ದೀರಿ. ಇದರಿಂದಾಗಿ ನಿಮ್ಮ ಸಂಬಂಧದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ. ನೀವು ಪ್ರೀತಿಸುತ್ತಿರುವಾಗ ನೀವು ತುಂಬಾ ಸಂತೋಷ ಮತ್ತು ತೃಪ್ತಿ ಹೊಂದಿದ್ದೀರಿ.
ಜುಲೈ ತಿಂಗಳಲ್ಲಿ ಜನಿಸಿದವರ ಲೈಂಗಿಕ ಜೀವನವು ತೃಪ್ತಿಕರವಾಗಿರುತ್ತದೆ. ನೀವು ಯಾರೊಂದಿಗಾದರೂ ಲೈಂಗಿಕ ಸಂಬಂಧವನ್ನು ಹೊಂದಲು ಆ ವ್ಯಕ್ತಿಯೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಹೊಂದುವುದು ಮುಖ್ಯವಾಗಿದೆ. ನೀವು ಯಾರೊಂದಿಗಿದ್ದರೂ ನೀವು ಸಂಪೂರ್ಣವಾಗಿ ನಿಷ್ಠರಾಗಿರುತ್ತೀರಿ. 8. ಆಗಸ್ಟ್ ತಿಂಗಳು. ನೀವು ಆಗಸ್ಟ್ ತಿಂಗಳಲ್ಲಿ ಜನಿಸಿದವರು ಆಗಿದ್ದರೆ ನೀವು ಇತರರನ್ನು ಮೆಚ್ಚಿಸಲು ಇಷ್ಟಪಡುತ್ತೀರಿ. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಲ್ಲಿ ನೀವು ಹಿಂದೆ ಬೀಳುವುದಿಲ್ಲ. ಈ ಶೈಲಿಯಲ್ಲಿಯೇ ನೀವು ನಿಮ್ಮ ಸಂಗಾತಿಯನ್ನು ನಿಮ್ಮ ಹತ್ತಿರಕ್ಕೆ ತರುತ್ತೀರಿ. ಪ್ರೀತಿಯು ದೀರ್ಘಾಯುಷ್ಯವನ್ನು ಹೊಂದಿರಬೇಕು ಎಂದು ನೀವು ನಂಬುತ್ತೀರಿ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮ ಜೀವನ ಸಂಗಾತಿಯಾಗಬೇಕೆಂದು ನೀವು ಬಯಸುತ್ತೀರಿ. ನಿಮ್ಮ ಸಂಗಾತಿಯ ಎಲ್ಲ ನ್ಯೂನತೆಗಳೊಂದಿಗೆ ನೀವು ಒಪ್ಪಿಕೊಳ್ಳುತ್ತೀರಿ. ನಿಮ್ಮ ಸಂಗಾತಿ ಬೇರೊಬ್ಬರೊಂದಿಗೆ ಚೆಲ್ಲಾಟವಾಡಿದರೆ ನೀವು ತುಂಬಾ ಅಸೂಯೆ ಪಡುತ್ತೀರಿ. ನಿಮ್ಮ ಸಂಗಾತಿಗೆ ಉಡುಗೊರೆಗಳು ಮತ್ತು ಆಶ್ಚರ್ಯಗಳನ್ನು ನೀಡಲು ನೀವು ಇಷ್ಟಪಡುತ್ತೀರಿ. 9. ಸೆಪ್ಟೆಂಬರ್. ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸಿದವರಾಗಿದ್ದರೆ ನೀವು ಪ್ರೀತಿಯಲ್ಲಿ ತುಂಬಾ ಪ್ರಾಯೋಗಿಕ ಆದರೆ ನಿಮ್ಮ ಸಂಗಾತಿಯ ಬಗ್ಗೆ ಕಾಳಜಿ ವಹಿಸುತ್ತೀರಿ. ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯಿಂದ ನೀವು ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿದ್ದೀರಿ. ನಿಮ್ಮ ಪ್ರೀತಿಯನ್ನು ನೀವು ತ್ವರಿತವಾಗಿ ವ್ಯಕ್ತಪಡಿಸುವುದಿಲ್ಲ. ಇದು ಸಂಬಂಧದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ನೀವು ಪ್ರಯತ್ನಿಸುತ್ತೀರಿ ಆದರೆ ಎಂದಿಗೂ ಬಹಿರಂಗವಾಗಿಲ್ಲ, ಆದರೆ ನಿಮ್ಮ ರಹಸ್ಯ ಶೈಲಿಯಲ್ಲಿ. ನೀವು ಪ್ರೀತಿ, ಲೈಂಗಿಕತೆ ಮತ್ತು ಪ್ರಣಯದ ಬಗ್ಗೆ ತುಂಬಾ ಉತ್ಸುಕರಾಗಿದ್ದೀರಿ. ನೀವು ಯಾರೊಂದಿಗಾದರೂ ಲೈಂಗಿಕ ಸಂಬಂಧವನ್ನು ಹೊಂದಲು ಭಾವನಾತ್ಮಕ ಸಂಪರ್ಕವು ತುಂಬಾ ಮುಖ್ಯವಾಗಿದೆ. 10. ಅಕ್ಟೋಬರ್. ಅಕ್ಟೋಬರ್ ತಿಂಗಳಿನಲ್ಲಿ ಜನಿಸಿದವರು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ನೀವು ತುಂಬಾ ಮುಂದಿರುವಿರಿ, ಆದರೆ ಇತರರನ್ನು ಹೇಗೆ ನಂಬಬೇಕೆಂದು ನಿಮಗೆ ತಿಳಿದಿಲ್ಲದ ಸಮಸ್ಯೆ ನಿಮ್ಮೊಂದಿಗೆ ಇದೆ. ಮತ್ತೊಂದೆಡೆ ನಿಮ್ಮ ಸಂಗಾತಿಯು ನಿಮ್ಮಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ, ಆದರೆ ಅದು ಈಡೇರದಿದ್ದರೆ ನಿಮ್ಮ ಸಂಬಂಧದಲ್ಲಿ ಸಂಘರ್ಷ ಉಂಟಾಗುತ್ತದೆ. ನೀವು ತುಂಬಾ ಆಕರ್ಷಕ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಮತ್ತು ಈ ಕಾರಣದಿಂದಾಗಿ ನೀವು ಇತರರನ್ನು ನಿಮ್ಮ ಕಡೆಗೆ ಸುಲಭವಾಗಿ ಆಕರ್ಷಿಸಬಹುದು. ನೀವು ಯಾವುದೇ ರೀತಿಯ ಸಂಬಂಧವನ್ನು ಪಡೆಯುವಲ್ಲಿ ಆತುರವನ್ನು ತೋರಿಸುವುದಿಲ್ಲ. ನೀವು ಪ್ರಣಯ ಕಲೆಯಲ್ಲಿ ಪರಿಣಿತರು. 11. ನವೆಂಬರ್ ತಿಂಗಳಲ್ಲಿ ಜನಿಸಿದವರು ಹೃದಯದಲ್ಲಿ ಒಂಟಿಯಾಗಿರುತ್ತಾರೆ. ಅದಕ್ಕಾಗಿಯೇ ಅವರು ದಿನಾಂಕಗಳು ಅಥವಾ ಸಂಬಂಧಗಳಿಗೆ ಬೇಗನೆ ಬರುವುದಿಲ್ಲ. ಅವರು ಆದರ್ಶ ಸಂಗಾತಿಯನ್ನು ಕಂಡುಕೊಳ್ಳುವವರೆಗೆ ಅವರು ಸಂಬಂಧಗಳಿಂದ ದೂರವಿರುತ್ತಾರೆ. ಅವರು ತಮ್ಮ ವೈಯಕ್ತಿಕ ಜಾಗವನ್ನು ತುಂಬಾ ಪ್ರೀತಿಸುತ್ತಾರೆ. ಅದಕ್ಕಾಗಿಯೇ ಅವರು ಸಂಬಂಧಗಳಿಗೆ ಹೋಗುವುದನ್ನು ತಪ್ಪಿಸುತ್ತಾರೆ. ಸಂಬಂಧಗಳಲ್ಲಿ ಸಮಸ್ಯೆಗಳು ಉಂಟಾಗಬಹುದಾದ ಕಾರಣ ಅವರು ತುಂಬಾ ಮೂಡಿ ಆಗಿರುತ್ತಾರೆ. ನವೆಂಬರ್ ತಿಂಗಳಲ್ಲಿ ಜನಿಸಿದವರು ಉತ್ತಮ ಲೈಂಗಿಕ ಜೀವನವನ್ನು ಹೊಂದಿರುತ್ತಾರೆ. ನೀವು ಅನೇಕ ಪ್ರಯೋಗಗಳನ್ನು ಮಾಡುವುದನ್ನು ನಂಬುತ್ತೀರಿ. ನೀವು ಸ್ವಾಮ್ಯ ಸೂಚಕ ಪ್ರಕಾರ. 12. ಡಿಸೆಂಬರ್. ನೀವು ಡಿಸೆಂಬರ್ ತಿಂಗಳಲ್ಲಿ ಜನಿಸಿದವರಾಗಿದ್ದರೆ ನಿಮ್ಮ ವ್ಯಕ್ತಿತ್ವ ತುಂಬಾ ಆಕರ್ಷಕವಾಗಿದೆ. ನೀವು ಯಾರನ್ನಾದರೂ ನಿಮ್ಮ ಹತ್ತಿರಕ್ಕೆ ಕರೆತರಲು ಇದೇ ಕಾರಣ. ನಿಮ್ಮ ಭಾವನೆಗಳಲ್ಲಿ ನೀವು ತುಂಬಾ ಪ್ರಾಮಾಣಿಕವಾಗಿರುವುದು ಮಾತ್ರವಲ್ಲದೆ ನೀವು ಉತ್ತಮ ಪ್ರೀತಿಯ ಸಂಗಾತಿ ಎಂದು ಸಾಬೀತುಪಡಿಸುತ್ತೀರಿ. ನೀವು ಪ್ರೀತಿಯಲ್ಲಿ ರಕ್ಷಣಾತ್ಮಕವಾಗಿರುತ್ತೀರಿ ಮತ್ತು ಕೆಲವೊಮ್ಮೆ ನೀವು ಅಸೂಯೆ ಕೂಡ ಪಡುತ್ತೀರಿ. ನೀವು ಡಿಸೆಂಬರ್ ತಿಂಗಳಲ್ಲಿ ಜನಿಸಿದರೆ ನಿಮ್ಮ ಪ್ರೇಮ ಜೀವನವು ತುಂಬಾ ಅದ್ಭುತವಾಗಿರುತ್ತದೆ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ನಿಮ್ಮ ಸಂಬಂಧದಲ್ಲಿ ಹೊಸ ಪ್ರಯೋಗಗಳನ್ನು ಪ್ರಯತ್ನಿಸಲು ನೀವು ಬಯಸುತ್ತೀರಿ. ನೀವು ತುಂಬಾ ಕ್ರಿಯೇಟಿವ್ ಮತ್ತು ರೋಲ್ ಪ್ಲೇ ಇತ್ಯಾದಿಗಳನ್ನು ಬಯಸುತ್ತೀರಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.